ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. 2 ಮ್ಯಾಚ್‌ಗಳ ಮಧ್ಯೆ ಒಂದು ಬ್ರೇಕು. ಯಾರೆಲ್ಲ ಸಾಕ್ಬಿಟ್ಟು ತಳ್ಳಿಟ್ಟಿದ್ದಾರೆ. ಒಂದು ಚಿಕ್ಕ ಬೌಂಡ್ರಿ ತರ ಸೆಟ್ ಮಾಡಿದ್ದಾರೆ. ಯಾರು ಒಳಗಡೆ ಬಂದ್ಬಿಡಬಾರ್ದು ಅಂತಂದ್ರೆ ಚಿಕ್ಕ ಮಕ್ಕಳೆಲ್ಲ ಒಳಗಡೆ ಬಂದು ಹೊರಗಡೆ ಹೋಗ್ತಾನೆ ಇರ್ತಾರೆ. ಚೆನ್ನಾಗಿರುತ್ತೆ. ಈ ತರ ರೆಕಾರ್ಡ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಗೋಲ್ಡ್ ಪ್ರೈಸು ಇನ್ನೂ ಕೂಡ ಬೀಳುತ್ತೆ ಅಂತ ನೀವು ಕೂಡ ಹೇಳ್ತಾನೆ ಇದ್ದೀರಾ. ಯೂಟ್ಯೂಬ್ ಪುನಃ ಎಲ್ಲಿ ನೋಡಿದ್ರು ಗೋಲ್ಡ್ ಪ್ರೈಸ್ ಬೀಳುತ್ತೆ, ಈಗ ತಗೋಬೇಡಿ ಅಂತಾನೆ ಓಡ್ತಾ ಇದ್ದಾರೆ. ಎಷ್ಟು ಬೀಳುತ್ತೆ ಅನ್ನೋದನ್ನ ಕೂಡ ಹೇಳ್ಬಿಡಿ ಸರ್. ಅದನ್ನ ಹೇಳಕ್ ಆಗಲ್ಲ ಬಾಸ್. ಯಾಕಂತಂದ್ರೆ ಅದು ಎಷ್ಟು ಅವರು ಇಂಟ್ರೆಸ್ಟ್ ರೇಟ್ ನ ಏರಿಸ್ತಾರೆ ಅನ್ನೋದ್ರ ಮೇಲೆ. ಏರ್ಸುದಂದ್ರೆ 2 ಸಲ ಏರ್ಸಿದ್ರು ಅಂತಂದ್ರೆ $3,600 ವರೆಗೂ ಹೋಗುತ್ತೆ. $3,600 ಇಲ್ಲಿಂದ ಒಂದು 10%, 15%. ಇಲ್ಲಿ ನಾವು ಕೂಡ 15% ಬೀಳೋದಿಲ್ಲ. ಯಾಕೆಂತಂದ್ರೆ ಏನಾದ್ರೆ ರೂಪಾಯಿ ಕೂಡ ಅಡಿಪಾತಾಳಕ್ಕೆ ಹೋಗುತ್ತೆ. ಈಗ ನಮ್ಮ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರ್ ಕೈಯಲ್ಲಿ US ಟ್ರೆಷರಿ ಆಲ್ಮೋಸ್ಟ್ ಲೋ ಹತ್ರ ಬಂದ್ಬಿಟ್ಟಿದೆ. ಅದೇ 91ಗೆ ಆದ್ಮೇಲೆ ಬಂದಂತ ನೋಗೆ ಬಂದ್ಬಿಡ್ತು ಇವಾಗ. ಇಂದ ಕಂಪ್ಯೂಟರ್ ಇಂಜಿನಿಯರು ಮಾರೋದು ಕಡಿಮೆ ಆಗತ್ತೆ. ಅಲ್ಲೇ ತಗೊಂಡು ಮಾರ್ತಾ ಇದ್ದಾರೆ ಅವ್ರು ಇವಾಗ. ಅದು ಕೂಡ ಪ್ರಶ್ನೆನಲ್ಲಿ ಬರುತ್ತೆ. ಅದು ಹೆಂಗೆ ಇಲ್ಲಿ ಈಗ 15% ಬಿದ್ದು, ರೂಪಾಯಿನೂ 15% ಬಿತ್ತು ಅಂತ ಇಟ್ಕೊಳ್ಳಿ. ನೋ ಚೇಂಜ್. ಸೊ ಡಾಲರ್ ಅಲ್ಲಿ 15% ಬೀಳುತ್ತೆ. ರೂಪಾಯಲ್ಲಿ ಎಷ್ಟು ಬೀಳುತ್ತೆ ಅಂತ ಅನ್ನೋದು ನಮ್ಮಿಂದ ಹೇಳೋದಕ್ಕಾಗಲ್ಲ. ಈಗ ನಾವು ವ್ಯಾಕ್ಸಿನ್ ಆಗಿ 12,500 ಹೊಡೆದಿರ್ಬೇಕಿತ್ತು. ಆದ್ರೆ ಆಪತ್ ಬಾಂಧವನ ರೀತಿ ಬಂದು $1,000 ಗಿಫ್ಟ್ ಚೆಕ್ ಕೊಟ್ಟರು. ನನಗೆ ಒಂದು ಗಿಫ್ಟ್ ಚೆಕ್ ಕೊಡ್ಬೋದು. ಈ ರೀತಿ ಹಲವು ವಿಷಯಗಳಿದೆ. 8 ಗಂಟೆಗೆ ಬಂದು ಹೇಳಿದಂತ ಮಾನಿಟೈಸೇಷನ್ ಮಾತಾಡ್ಬೋದು. ವರ್ಲ್ಡ್ ಮನಿಟೈಸೇಷನ್. ಹೌದು ಮನಪ್ಪುರಂ ಈಗಲೂ ಟೈಮ್ ಟು ಕನ್ಸಿಡರ್ ಅಂತ ಅನ್ಕೋತೀರಾ? ಸರ್, ನಾನು $32 ನೋಡ್ದವನ. ಕೊನೆಯದಾಗಿ ನೋಡಿದ್ದು $120 ಸರ್. ಅದು ನೀವು $300 ಕೇಳಲೆ ಈ ಮನ್ಸಲ್ಲಿ ಆಗಲ್ಲ ಸರ್. ಸೊ ಅದರಿಂದ ನಾನು ನೋಡಕ್ಕೆ ಬಿಟ್ಬಿಟ್ಟೆ ಬಾಸ್. ಓಕೆ ಒಳ್ಳೆ ಕಂಪನಿ. ಓಕೆ. ತೂಚ್ಪೋ ಮನಪ್ಪುರಂಗೂ ಏನು ಡಿಫರೆನ್ಸ್ ಇದೆ ಅಂತ ನೀವು ನೋಡ್ತೀರಾ ಸರ್? ಮುತ್ತೂಟ್ ಇಸ್ ದ ಮಚ್ ಲಾರ್ಜರ್ ಕಂಪನಿ, ಮಚ್ ಬಿಗ್ಗರ್ ಕಂಪನಿ. ಮುತ್ತೂಟ್ ಅಂದ್ರೆ ಏನು ಅಂತಂದ್ರೆ ನನಗೆ ನಾನು ಫಸ್ಟು ತುಂಬಾ ಕನ್ಸಿಡರ್ ಮಾಡಿಲ್ಲ ಫಸ್ಟ್ ದಟ್ ಇಸ್ ಸ್ವಲ್ಪ ಮೈನರ್ ಪ್ರೆಸೆನ್ಸ್ ನಲ್ಲಿ ಇತ್ತು. ಈಗ ಇದು ಇಳಿತಾ ಇರುವಾಗ ನನಗೆ ಅದರಲ್ಲಿ ವ್ಯಾಲ್ಯೂ ಇದೆ. ಐ ವಾಂಟ್ ಟು ಡೈವರ್ಸಿಫೈ ಇಟ್ಸ್. ಬಟ್ ಸೌತ್ ಇಂಡಿಯನ್ ಬ್ಯಾಂಕ್ ಏನ್ ಸಿಗ್ನಲ್ ಮಾಡಿದ್ದಾರೆ ಅಂತಂದ್ರೆ ಅವು ಗೋಲ್ಡ್ ಅಲ್ಲಿ ಈ ಮುರಳಿ ಬಾಳೆನ ಎತ್ತಿದ್ರಲ್ಲಿ are also going to go behind gold loan and small consumer loan. So South Indian bank strategy ಕೂಡ ಸೇಮ್ ಮುತ್ತೂಟ್ ಅಂಡ್ ಮಣಪುರಂ ಸ್ಟ್ರಾಟಜಿ ತರಾನೇ ಇರುತ್ತೆ. ಓಕೆ. ಈ ಮುರಳಿಗಳ ನಿಮ್ಮ ಪ್ರಕಾರ ಹೇಗೆ ಸರ್? ಯಾಕೆಂತಂದ್ರೆ ಈ KVS ಮನಿ ಐ ಆಮ್ ನಾಟ್ ಅ ಗ್ರೇಟ್ ಫ್ಯಾನ್ ಆಫ್ ನ್ಯಾಷನಲೈಸ್ಡ್ ಬ್ಯಾಂಕ್. ಓಕೆ. ಅವರು ಕೆನರಾ ಬ್ಯಾಂಕ್ ಅಲ್ಲಿ ಇದ್ರು. ಬಟ್ ಕೆನರಾ ಬ್ಯಾಂಕ್ ನ ಬಿಟ್ಟು ಒಬ್ರು ಬರ್ತಾರೆ ಅಂತಂದ್ರೆ ಈ ಮಸ್ಟ್ ಪ್ರೀ ಬೆಟ್ಟಿಂಗ್ ಸಮಥಿಂಗ್. ಯಾಕೆಂತಂದ್ರೆ ರಿಸೆಪ್ಷನ್ ಮ್ಯಾನೇಜರ್ ಇರುವಾಗ ಇದು 55-56 ವಯಸ್ಸು ಇರುತ್ತೆ. 4 ವರ್ಷ ಹಿಂಗ್ ಬೆಂಚ್ನ ಉಜ್ಜಿ ಪೆನ್ಷನ್ ತಗೊಳ್ಳೋ ತರಾನೇ ಇರ್ತಾರೆ. ಬಟ್ ಈಗ ನಾನ್ ನೋಡಿದಂತ ಜನರಲ್ ಮ್ಯಾನೇಜರ್ ಎಲ್ಲ ಹೆಂಗೆ ಲೋನೇ ಕೊಡ್ದಂಗೆ ಕೇರ್ಫಲ್ ಕಾಕೊಳ್ದಂಗೆ ಬೆಂಚ್ನ ಉಜ್ಜಿ ಹೊರಗಡೆ ಬರ್ಬೋದು ಅಂತ ಐಡಿಯಾದಲ್ಲೇ ಇರ್ತಾರೆ. ಇವರು ಧೈರ್ಯವಾಗಿ ರಿಸ್ಕ್ ತಗೊಂಡು ಪ್ರೈವೇಟ್ ಬ್ಯಾಂಕ್ಗೆ ಬಂದಿದ್ದಾರೆ. ಬಟ್ ಅವರ ಮೆಂಟಾಲಿಟಿ ಹೇಗಿರುತ್ತೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಅಂದ್ರೆ 3 ವರ್ಷಕ್ಕೆ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ RBI ಕೂಡ. RBI ಏನ್ ಬೇಕಾದ್ರೂ ಕೊಡ್ತಾನೆ. ವೆಸ್ಟರ್ನೈಸ್ಡ್ ಬ್ಯಾಂಕ್ ಅಂತಂದ್ರೆ 2 ಸೀನಿಯರ್ ಕೊಟ್ಬಿಡ್ತಾನೆ. ಬಟ್ ಅವರು ಪ್ರೈವೇಟ್ ಅಲ್ಲಿ ಹೇಗೆ ಫಂಕ್ಷನ್ ಮಾಡ್ತಾರೆ, ಯೂನಿಯನ್ ಪಾಲಿ ಮಾಡ್ತಾರಾ ಅನ್ನೋದೇ ಇವಾಗ ಪ್ರಾಬ್ಲಮ್. ಈಗ ಸೌತ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ಇರುವಂತ ಪ್ರಾಬ್ಲಮ್ ಯೂನಿಯನ್ ಅಂಡ್ PSI ಎಲ್ಲೂ ಹೋಗ್ತಾರೆ. ಈಗ ಸೌತ್ ಇಂಡಿಯನ್ ಟ್ಯಾಂಕ್ ಈಗ ಬೆಟ್ ಮಾಡಿ ನಾವು ಕನ್ಸಿಡರ್ ಮಾಡ್ಬೋದಾ ಸರ್? ನಂಗೆ ಗೊತ್ತಿಲ್ಲ, ಟೈಮೇ ಹೇಳುತ್ತೆ. ಬಟ್ 10% ಒಂದಿನ ಕ್ರ್ಯಾಕ್ ಆಯ್ತಲ್ಲ, ಅದೆಲ್ಲ ಒಂದು ದೊಡ್ಡ ಫ್ಲಿಪ್ಪು. ಆ ರೇಂಜ್ ಅಲ್ಲಿ ಇದ್ರೆ ಕನ್ಸಿಡರ್ ಮಾಡ್ಬೋದು ಸರ್. ₹45 10% ಅಂದ್ರೆ ಒಂದು ₹3 ₹4 ಇಳ್ದಿರತ್ತೆ. 10% ಅಲ್ವಾ, ಪರ್ಸೆಂಟೇಜ್ ಅಷ್ಟೇ ನೋಡೋದಕ್ಕಾಗುತ್ತೆ. ಹೆಂಗ್ ಹೋಗ್ಕೊಂಡು 50% ಬೀಳುತ್ತೆ. ಹಂಗೆ ತಾನೇ ಸರ್ ಹೇಳ್ತೀರಾ? ಅಲ್ಲಿಂದ ಒಂದು 50% ಬೀಳಿ ಆಮೇಲೆ ನೋಡೋಣ. ಅದು ಬಂದು ಯಾಕೆಂತಂದ್ರೆ ಅದು ಸಾಫ್ಟ್ವೇರ್ ಕಂಪನಿ, ಇದು ಬ್ಯಾಂಕಿಂಗ್ ಕಂಪನಿ. ಅನ್ಲೆಸ್ ಒಂದು ದೊಡ್ಡ MPI ಪ್ರಾಬ್ಲಮ್ ಬಂದಿಲ್ಲ ಅಂತಂದ್ರೆ ಬರಲ್ಲ. ಓಕೆ. ನಾವು ಇದು ಈ ರೀತಿ ಅರ್ಥ ಮಾಡ್ಕೋಬಹುದಾ ಸರ್? ಸಾಫ್ಟ್ವೇರ್ ಕಂಪನೀಸ್ ಬಿಗ್ರೆ ಒಂದು 45% ಬಿಗ್ರೆ ನೋಡೋಣ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬೀಳುವಂತದ್ದು ಒಂದು 50% ಬಿಗ್ರೇನೆ. ಯು ಶುಡ್ ಟೇಕ್ ಅಂಡ್ ಸಿ ವೈ ಇಟ್ ಇಸ್ ದೇರ್. ಕಂಟಿನ್ಯೂಸ್ ಆಗಿ ತುಂಬಾ ದಿನ ಬಿದ್ದಿದೆ. ಸೊ ಅದನ್ನು ನೀವು ನೋಡ್ಬೇಕು. ಓಕೆ. ಅದಾದ್ಮೇಲೆ ಒಂದು 3 ಸ್ಟಾಕ್ ಸಿಗ್ನಿಫಿಕೆಂಟ್ ಆಗಿ ವೆಲ್ತ್ ಬಿಲ್ಡ್ ಮಾಡೋದಕ್ಕೆ ಅಂತ ಕೇಳಿದ್ರೆ ಓವರ್ ನೆಕ್ಸ್ಟ್ 10 years ನೀವೇನ್ ಹೇಳ್ತೀರಾ? ITC ರೆಡ್ಡಿ ನಾಟ್ಕೋ. ITC ರೆಡ್ಡಿ ನಾಟ್ಕೋ. ITC ಬೀಳ್ತಾನೆ ಇದೆ ಸರ್. 10 years ಅಲ್ಲಿ ಏನ್ ನಡಿಬಹುದು ಅಂತ ನೀನ್ ಅನ್ಕೋತೀರಾ ಸರ್? ಕೇಳ್ದೆ, ನಾನು ಹೇಳ್ದೆ. ಏನ್ ಅನ್ಕೋತಿದೀನಿ ಅಂತಲ್ಲ ನಂಗೆ ಗೊತ್ತಿಲ್ಲ. ITC ರೆಡ್ಡಿ ನಾಟ್ಕೋ. ಸರ್ ನೀವು ಕಾರಣನೇ ಇಲ್ದಂಗೆ ನೀವು ಬಿಟ್ ಕಟ್ತೀರಾ ಸರ್. ಏನೋ ಒಂದು ಕಾರಣ ಇರುತ್ತಲ್ವಾ ಸರ್? ಅದು ಒಂದು ದೊಡ್ಡ ಇಂಡಿಯಾಸ್ ಲಾರ್ಜೆಸ್ಟ್ ಫುಡ್ ಕಂಪನಿ ಆಗ್ಬಿಟ್ಟಿದೆ.
ಎಚ್ ಅಂತರ. ಇದು ನೆಸ್ಲೆ ತರ ಆಗ್ಬಿಡುತ್ತೆ. ನೆಸ್ಲೆ ತರ. ನೆಸ್ಲೆ ತರ. ಓಕೆ. ನೆಸ್ಲೆ ತರ ಬದಲಾಗೋದಕ್ಕೆ ಒಂದು ಸಾಧ್ಯತೆಗಳಿದೆ. ಕೆಟ್ಟದ್ ಆಗ್ಬಿಡುತ್ತೆ. ಕೆಟ್ಟದ್ದು ಜಸ್ಟ್ ಮಾಡ್ತಾರಾ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ. ಅದಾದ್ಮೇಲೆ ಹೇಳಿದ್ರಿ ಡಾಕ್ಟರ್ ರೆಡ್ಡಿ. ಅವರೇನೇ ಜನರಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಯಾವ್ದ್ರಲ್ಲಿ? ಅವರು ಸೆಮಿಗ್ಲೂಟೈಡ್ ಅಲ್ಲಿ ನಿಮ್ಗೆ ಎಪಿಐ. ಅದಾದ್ರೆ ಏನಪ್ಪ ಯಾವಾಗಾದ್ರೂ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ? ಇಲ್ಲ ಹ್ಮ್. ಅಂತಂದ್ರೆ ನಿನ್ಗೆಲ್ಲ ಹೆಂಗೆ ಈಗ ಕನ್ಸಿಡರ್ ಆಪರ್ಚುನಿಟಿ ಹೆಂಗ್ ಬರುತ್ತೆ? ಓಕೆ. ಸೊ ಇದೆಲ್ಲ ಕನ್ಸಿಡರಿಂಗ್ ಆಪರ್ಚುನಿಟಿ. ನ್ಯಾಟ್ಕೋನ ನಾವ್ ಹತ್ತಿದ್ದು ಮೂಗಲ್ಲೆಲ್ಲ ನೀಲ್ ಬರೋಂತ ಲೆವೆಲ್ಗೆ ಹತ್ತಿದೀವಿ ಅದೇ ಸರ್. ನೀವು ಸ್ಟಾರ್ಟ್ಅಪ್ ಕಂಪನಿ ಅಂತ ಹೇಳ್ಬಿಟ್ರಲ್ಲ, ನೆಸ್ಕೋನಲ್ಲಿ ಸ್ಟಾರ್ಟ್ಅಪ್ ಕಂಪನಿ ಅಂತ ಹೇಳ್ದವ್ರಲ್ವಾ ನೀವು? ನ್ಯಾಟ್ಕೋ ತಿರ್ಗಾ ಈಗ 1600 400 ಕ್ರೋರ್ಸ್ ಮತ್ತೆ ಒಳಗಡೆ ಹಾಕೊಂಡಿದ್ದಾರೆ ಸೌತ್ ಅದೆಲ್ಲ ಆಫ್ರಿಕಾದಲ್ಲಿ. ಬೇರೆ ಬಾಸ್. ಅದರಿಂದ ಒಂದು ಅಗ್ರೋ ಕಂಪನಿ ಬೇರೆಯಾಗಿ ಬರುತ್ತೆ. ಹಲವು ವಿಷಯಗಳು ನಡೆಯುತ್ತೆ. ಸ್ಟಾರ್ಟ್ಅಪ್ ಕಂಪನಿ ಅಲ್ಲ, ಕನ್ಸಿಡರ್ ಮಾಡ್ಬೋದು. ಸೊ ಈ ಮೂರೇನೆ ನೆಕ್ಸ್ಟ್ 10 ಇಯರ್ಗೆ ಇರುವಂತ ಒಂದು ಬೆಟ್. ಯಾಣಿತು 3 ಸ್ಟಾಕು ನಮ್ಗೆ ಇವತ್ತಿಗೆ ಅನ್ಸಿದ್ದು ಈ ಮೂಸ್. ಓಕೆ ಸರ್, ಫೈನ್. ಅದಾದ್ಮೇಲೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಮ್ಯಾನೇಜ್ಮೆಂಟ್ ಇವಾಗ ಬರ್ತಾ ಇದ್ದಾರೆ. ಅವಾಯ್ಡ್. ಮ್ಯೂಚುವಲ್ ಫಂಡ್ ಆಗಲ್ಲ. ಅದರಲ್ಲಿ ಇದೇನು ಅಸೆಟ್ ಮ್ಯಾನೇಜ್ಮೆಂಟು. ಟೆಕ್ ಮ್ಯಾನೇಜ್ಮೆಂಟ್ ಆದ್ಮೇಲೆ ಏನಕ್ಕೆ ದುಡ್ಡು? ತುಂಬಾ ದುಡ್ಡು ಮಾಡ್ಬಿಟ್ರು. ನಿಂತರಲ್ಲೇ ಮೆನ್ಷನ್ ಕಾರ್ಯಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ. ಓಕೆ. ಪಗಡೆ ಕೂಡ ದೈಸ್ ಕೂಡ ಆಡಕ್ ಬೇಡ. ನನಗೆ ಗೊತ್ತಿಲ್ಲ, ಅದೆಲ್ಲ ನಿನ್ನಿಷ್ಟ. ತುಂಬಾ ಜನ ಕೇಳ್ತಾರೆ ಸರ್ 26 ಒಂದು ಶೇರ್ ಲಾಕ್ ಅಂತೆಲ್ಲ ಮಾತಾಡ್ತಾರೆ. ಹಾಗಾದ್ರೆ ನನಗೆ ಗೊತ್ತಿಲ್ಲ. ಸಿ ವೆನ್ ಯು ಗೋ ಟು ದ ಮಾರ್ಕೆಟ್ ದೆನ್ ಯು ನೀಡ್ ಕ್ಯಾಪಿಟಲ್. ಇಟ್ ಡಸಂಟ್ ನೀಡ್ ಕ್ಯಾಪಿಟಲ್. ಸೊ ಒಂದು ಎಕ್ಸ್ಟ್ರಾ ಭಯಂಕರ ನೀವು ಹುಚ್ಚಿನ ಥರ ಇವತ್ತು ಹೈ ವ್ಯಾಲಿ ಕೊಡ್ತಾ ಇದ್ದೀರಾ. ಸ್ವಲ್ಪ ಫ್ಲೋನ್ ಮಾಡಿ ಇದು ತಗೋಬೋದಲ್ಲ ಅಂತ ಮಾಡ್ತಾ ಇದ್ದಾರೆ. ಓಕೆ ಸರ್. ಅದಾದ್ಮೇಲೆ ಇರಾನ್ ಗವರ್ಮೆಂಟ್ ಪೆನ್ಷನ್ ಫಂಡ್ ನ ಅಲ್ಲೇ ಮಾಡಿ ಹೊರಗಡೆ ತಗೊಂಡು ಹೋಗಕ್ ಬೇಡ ಅಂತ ಒಂದು ವಿಷಯದ ಹೇಳಿದ್ದಾರೆ. ಯಾಕೆಂತಂದ್ರೆ ಅದೇನೇ ವರ್ಲ್ಡ್ಸ್ ಲಾರ್ಜೆಸ್ಟ್ ಪೆನ್ಷನ್ ಫಂಡು. ಮುಕ್ಕಾಲ್ ಭಾಗ ಅಸೆಟ್ಸು ಹೊರಗಡೆ ಇದೆ. ಆ ಅಸೆಟ್ನ ಒಳಗಡೆ ತಗೊಂಡು ಬಂದು ಗೌರ್ಮೆಂಟ್ ಬಾಂಡ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಈಲ್ಡ್ ತುಂಬ ಫಾಸ್ಟಾಗಿ ಏರ್ಬಿಟ್ಟು ಆ ಈಲ್ಡ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಓಕೆ. ಸೊ ಇದರಿಂದ ಜಾಪನೀಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋಂಥವ್ರಿಗೆ ಏನು ಪ್ಲಸ್ ಇರುತ್ತೆ ಸರ್? ಏನು ಪ್ಲಸ್ಸು? ಏನಕ್ಕೋ ಸ್ವಲ್ಪ ಸ್ಟೇಬಲ್ ಆಗುತ್ತೆ ಓಕೆ. ಅಷ್ಟೇನೆ. ಓಕೆ. ಅದಾದ್ಮೇಲೆ ವರ್ಲ್ಡ್ ETF ನ ನೆಟ್ ಔಟ್ಫ್ಲೋ $4.25 ಬಿಲಿಯನ್. ಯಾಕಂತಂದ್ರೆ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹೊರಗಡೆ ಪ್ರಪಂಚದ ಫುಲ್ಲು. ಯಾಕೆಂತಂದ್ರೆ ಈಗ ಇಂಟ್ರೆಸ್ಟ್ ರೇಟ್ನ ಏರ್ಸಲಿದ್ದಾರೆ. ವರ್ಲ್ಡ್ ಮಾಡಬೇಕು ಅಂತಲೂ ಇದೆ ಅಷ್ಟೇನೆ. ನ ಏರ್ಫೆಲ್ಲಿದ್ದಾರೆ. ಸೊ ಗೋಲ್ಡ್ ನ ಮಾರಿ ಬಾಂಡ್ ಎಲ್ಲ ಹಾಕ್ತಾರೆ. ಹೌದು. ಇದರ ಏನಾದ್ರೂ ಒಂದು ಫಿಕ್ಸ್ಡ್ ಅಸೆಟ್ಸ್ ಅಸೆಟ್ಸ್ ಹಾಕ್ತಾರೆ. ಅದೇ ಕಾರಣ ಅಲ್ಲ ಸರ್? ಏರುತ್ತಲ್ಲ. ಅದೇ 4% ಬದಲಾಗಿ 5% ಬರುತ್ತಲ್ಲ, ಅದರಲ್ಲಿ ಹಾಕ್ತಾರೆ. ಗೋಲ್ಡಲ್ಲಿ ರಿಟರ್ನ್ ಬರೋದಿಲ್ಲ. ಹಾಗಿದ್ರೆ ಈಗ ಸದ್ಯಕ್ಕೆ ಗೋಲ್ಡ್ ಪ್ರೈಸ್ ಇನ್ನು ಕೂಡ ಅದೇ ನಾನು ಬೀಳುತ್ತೆ. ಹೇಳಿದ್ನಲ್ಲ, ಇದನ್ನ ಒಂದು ಕಾರಣ ಆಗಿ ತಗೋಬಹುದಾ? 6 ತಿಂಗಳಿಗಂತೂ ಬೀಳತ್ತೆ. ಇದಾದ್ಮೇಲೆ ನೋಡ್ಕೊಳ್ಳೋಣ. ಓಕೆ. ಈಗ 6 ತಿಂಗಳಿಗೆ ಗೋಲ್ಡ್ ತಗೋಬೇಕು ಅಂತ ಅನ್ಕೊಳ್ಳೋರು ಯಾವ ರೀತಿ ಸ್ವಲ್ಪ ತಗೋಬಹುದು? ಸ್ವಲ್ಪನೇ ತಗೋಬೇಕು. ನಾನೀಗ ಒಂದು 10 ಪೌಂಡ್ ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಸ್ವಲ್ಪನೇ. ಇದು ವಾರಕ್ಕೆ ಒಂದು ಅರ್ಧ ಗ್ರಾಮ್ 1 ಗ್ರಾಮ್ ಆ ಥರ ತಗೊಳ್ಳಿ. ಅದು ಇಳಿತಾ ಏರಿಸ್ಕೊಂಡೇ ಹೋಗಿ. ಆ 10 ಪೌಂಡ್ ನಾನು ಒಡವೆಯಾಗೆ ತಗೋಬೇಕು ಅಂತಂದ್ರೆ ಏನು ಮಾಡೋದಕ್ಕಾಗಲ್ಲ ಸರ್? ಫೈನ್ ಆಗಿ ತಗೋಬೋದಲ್ಲ, ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೋಬೋದಲ್ಲ. ಓಕೆ. ಕಾಯಿನ್ ಆಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು. 2% ಈ ಸ್ಟಾಪಿಂಗ್ ಚಾರ್ಜ್ ಗೋಲ್ಡ್ ಬ್ರೇಕ್ ಅವ್ರು ನೋಡೋವಾಗ ಅದಾಗ್ಬಿಟ್ರೆ ಒಂದು 2-3% ನಿಲ್ಲುತ್ತಾ ಸಪೋಸ್ ಸರ್? ರೂಪಾಯಿ ಬೀಳಲೇ ಇಲ್ಲ ಅಂತಂದ್ರೆ ಓಕೆ. ಒಂದು 2-3% ನಿನ್ನೋದಕ್ಕೆ ಸಾಧ್ಯತೆಗಳಿದೆ. ಸಾಧ್ಯತೆಗಳಿದೆ. ಓಕೆ ಈ ಸರ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ. ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.